ಎಗ್ ಮತ್ತೆ ಸ್ಪರ್ಮ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗಿದ್ರೆ IVF ಬರ್ತಾರೆ. ಸುಮಾರು ಜನ ಅದ್ರಲ್ಲಿ ಡೌಟ್ ಪಡ್ತಾರ, ನನ್ನ ಸ್ಪರ್ಮ್ ಅನ್ನ ಯೂಸ್ ಮಾಡಿದಾರ ಅಥವಾ ಈ ಚಾಲೆಂಜಸ್ ಗಳು ಕೂಡ ನಿಮಗೆ ಬರುತ್ತೆ. ಕಂಟೈನರ್ಸ್ ಲೇಬಲಿಂಗ್ ಇರುತ್ತೆ, ಕ್ರಾಸ್ ಚೆಕಿಂಗ್ ಇರುತ್ತೆ. ಬಿಫೋರ್ ವಿ ಪುಟ್ ದ ಸ್ಪರ್ಮ್ ಇನ್ಸೈಡ್ ಟೂ ಪೀಪಲ್ ಕ್ರಾಸ್ ಚೆಕ್. ಈಗ ಹೊಸ ಟೆಕ್ನಾಲಜಿ ಅಂದ್ರೆ ಬಾರ್ ಕೋಡ್, ಯು ಕ್ಯಾನ್ ಯೂಸ್ ಬಾರ್ ಕೋಡಿಂಗ್ ಟು ಎವ್ರಿಥಿಂಗ್. ಎಷ್ಟೇ ಜಾಸ್ತಿ ಟೆಕ್ನಾಲಜಿನ ಯೂಸ್ ಮಾಡಕ್ ಹೋದಾಗ ದ ಕಾಸ್ಟ್ ಡೆಫಿನೆಟ್ಲಿ ವಿಲ್ ಗೋ ಅಪ್. ಎಗ್ ಮತ್ತೆ ಸ್ಪರ್ಮ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗಿದ್ರೆ IVF ಬರ್ತಾರೆ ಅಂಡ್ ಈ ಪ್ರೊಸೀಜರ್ ಎಲ್ಲಾನು ಹೋಗುತ್ತೆ. ಆ ಎಗ್ಗು ಮತ್ತು ಸ್ಪರ್ಮ್ ನಮ್ಮದೇ ಯೂಸ್ ಮಾಡಿ IVF ಅಲ್ಲಿ ಆ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ತಾರೆ, ನಂತರ ಇನ್ಸರ್ಟ್ ಮಾಡ್ತಾರೆ ಯೂಟ್ರಸ್ಗೆ. ಇದೊಂದು ಪ್ರೊಸೀಜರ್ ಅಲ್ಲ. ಬೈ ಎನಿ ಚಾನ್ಸ್ ಸುಮಾರು ಜನ ಅದ್ರಲ್ಲಿ ಡೌಟು ಪಡ್ತಾರ, ಓಕೆ ನನ್ನ ಸ್ಪರ್ಮನ್ನೇ ಯೂಸ್ ಮಾಡಿದಾರ ಅಥವಾ ಈ ಚಾಲೆಂಜಸ್ಗಳು ಕೂಡ ನಿಮಗೆ ಬರುತ್ತಾ. ಅಂಡ್ ಇನ್ನೊಂದು, ಅಕಸ್ಮಾತ್ ಸ್ಪರ್ಮ್ ಇಲ್ಲ ಎಗ್ಗು ಅದಕ್ಕೆ ಯೂಸ್ ಮಾಡೋದಕ್ಕೆ ಯೋಗ್ಯ ಇಲ್ಲ ಅಂದರೆ ಏನು ಮಾಡ್ತೀರಾ? ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಡೌಟ್. ಅದು ಯಾವುದೋ ಒಂದು ಐ ಥಿಂಕ್ ಹಿಂದಿ ಪಿಕ್ಚರ್ ಅದರಲ್ಲೂ ಬಂದಿತ್ತಲ್ಲ, ಅಕ್ಷಯ್ ಅಂಡ್ ಐ ಡೋಂಟ್ ಗೆಟ್ ದಟ್ ನೇಮ್. ಓಕೆ, ಮಗು ರಿಪ್ಲೈ ಇದಾಗ್ಬಿಟ್ಟಿರುತ್ತೆ ಅಂತ, ಇವ್ರದಾ ಅಂತ, ಸ್ಪರ್ಮ್ಸ್ ಮಿಕ್ಸ್ ಅಪ್ ಆಗಿರುತ್ತೆ, ಪ್ರೆಗ್ನೆನ್ಸಿ ಅಂತ. ಜನರಲಿ ಕ್ಲಿನಿಕಲಿ ಇದು ಆಗಲ್ಲ. ಅಂದ್ರೆ ವಿ ಹ್ಯಾವ್ ಎ ಪ್ರಾಸೆಸ್, ವೆರಿ ವೆರಿ ಸ್ಟ್ರಿಕ್ಟ್ ಪ್ರಾಸೆಸ್. ಯಾಕಂದ್ರೆ ಇವ್ರ ಸ್ಪರ್ಮ್ ಅವ್ರಿಗೆ ಹೋಗ್ಬಾರ್ದು, ಇವ್ರದ್ದು ಹೋಗ್ಬಾರ್ದು ಅಂದ್ಬಿಟ್ಟು ಎಲ್ಲದು ಕಂಟೈನರ್ಸ್ ಲೇಬಲಿಂಗ್ ಇರುತ್ತೆ, ಕ್ರಾಸ್ ಚೆಕಿಂಗ್ ಇರುತ್ತೆ. ಬಿಫೋರ್ ವಿ ಪುಟ್ ದ ಸ್ಪರ್ಮ್ ಇನ್ಸೈಡ್ ಟೂ ಪೀಪಲ್ ಕ್ರಾಸ್ ಚೆಕ್ ಆ್ಯಂಡ್ ದೆನ್ ವಿ ಶೋ ಇಟ್ ಟು ದ, ಅಂದ್ರೆ ಇದು ಎಂತಾರೆ ತಾಯಿ ಅವ್ರಿಗೂ ತೋರಿಸ್ತೀವಿ, ಲೇಡೀಸ್ಗೂ ತೋರಿಸ್ತೀವಿ, ಇದೇ ನಿಮ್ಮದೇ ಸ್ಪರ್ಮ ನೋಡ್ಕೊಳ್ಳಿ ಅಂತ. ದೆನ್ ಭ್ರೂಣ ನಾವು ಅದನ್ನ ಎಂಬ್ರಿಯೋ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಸ್ಟೋರ್ ಮಾಡಬೇಕಾದ್ರೆ ಅದರಲ್ಲೂ ಲೇಬಲಿಂಗ್ ಇರುತ್ತೆ, ಇವ್ರದೇ ಭ್ರೂಣ ಅಂತ. ಅದು ಎಂಬ್ರಿಯಾಲಜಿಸ್ಟ್ ಒಂದ್ಸತಿ ಆಚೆ ತೆಗೆದಾಗ ಟೂ ಎಂಬ್ರಿಯಾಲಜಿಸ್ಟ್ ಹ್ಯಾಸ್ ಟು ಕ್ರಾಸ್ ಚೆಕ್ ಅಂಡ್ ಸೇ ಇದು ಇವ್ರದೇ ಅಂತ. ದೆನ್ ದ ಗೈನಕಾಲಜಿಸ್ಟ್ ಹೂಸ್ ಪುಟ್ಟಿಂಗ್ ಇಟ್ ಹ್ಯಾಸ್ ಟು ಸಿ ಅಂಡ್ ಸೇ ಓ ಇದು ಇವ್ರದೇ ಅಂತ. ಸೊ ಇಷ್ಟೊಂದು ಕ್ರಾಸ್ ಚೆಕ್ ಆಗತ್ತೆ. ಕೆಲವು ಟೈಮ್ ಎಸ್ ದೇರ್ ಹ್ಯಾವ್ ಬಿನ್ ಮಿಸ್ಹ್ಯಾಪ್ಸ್ ವಿಚ್ ಹ್ಯಾವ್ ಹ್ಯಾಪನ್ಡ್. ಐ ಡು ನಾಟ್ ಸೇ ಇಟ್ ಇಸ್ ನಾಟ್ ಹ್ಯಾಪನ್ಡ್. ಅದಕ್ಕೇನೆ ಈ ಥರ ಐ ಥಿಂಕ್ ಮೂವಿ ಬಂದಿರೋದು, ಇಟ್ ಇಸ್ ನಾಟ್ ದಟ್ ಇಟ್ ಇಸ್. ಸೊ ಮಿಸ್ಹ್ಯಾಪ್ಸ್ ಡೂ ಹ್ಯಾಪನ್, ಬಟ್ ದೆನ್ ಕ್ರಾಸ್ ಚೆಕಿಂಗ್ ಇಸ್ ಇನ್ ಆಲ್ವೇಸ್ ದ ಥಿಂಗ್. ಸೊ ನಾವು ನಮ್ಮ ಕ್ಲಿನಿಕಲ್ಲಿ ಏನು ಮಾಡಿದ್ದೀವಿ ಅಂದರೆ, we don't club too many cases together. So at least on half an hour 45 minutes gap irutte between one embryo transfer to another transfer. Illa IUI adrunu at least on half an hour gap kotirthivi between things. At least 3 people cross check and sign the register telling that. So ee taradella cross check ಮಾಡ್ಕೋಬಹುದು. ಈಗ ಹೊಸ ಟೆಕ್ನಾಲಜಿ ಅಂದ್ರೆ ಬಾರ್ ಕೋಡ್ಸ್, where you can use bar coding to everything. So as soon as the patient ಬಂದಿದ ತಕ್ಷಣ ನಿಮ್ದು ಬಾರ್ ಕೋಡ್ ಅಂತ ಕೊಟ್ಟಿರ್ತೀವಿ. ಸೊ ಆ ಬಾರ್ ಕೋಡ್ನ will attach to all the containers which you're using. So that's thing. So ನೀವು ಎಷ್ಟೇ ಜಾಸ್ತಿ ಟೆಕ್ನಾಲಜಿನ ಯೂಸ್ ಮಾಡಕ್ ಹೋದಾಗ the cost definitely will go up. So that's how ನಮ್ಗೆ ಇಂಡಿಯಾದಲ್ಲಿ ಅಂದ್ರೆ ಮ್ಯಾನ್ ಪವರ್ ಡೆಫಿನೆಟ್ಲಿ ಇಸ್ ಈಸಿಲಿ ಅವೈಲಬಲ್. ಸೊ ವಿ ಟ್ರೈ ಟು ಮೇಕ್ ದಟ್ ವಿ ಹ್ಯಾವ್ ಮಲ್ಟಿಪಲ್ ಕ್ವಶನ್ಸ್. ರೀಸೆಂಟ್ಲಿನೇ ಒಂದು ಕಪಲ್ ಹಂಗೆ ಬಂದ್ಬಿಟ್ಟು, ಸರ್ ನಮ್ಗೆ IVF ಬೇಡ, ಬೇರೆ ಏನಾದರೂ ಮಾಡಿ ಅಂದ್ರೆ, ಏನು ರೀಸನ್ ಅಂದ್ರೆ, ಸರ್ ಬೇರೆಯವ್ರದ್ದು ಹಾಕ್ಬಿಡ್ತೀರಂದ್ರೆ. ಬೇರೆಯವ್ರದ್ದು ಹಾಕೋದಕ್ಕೆ ಅಷ್ಟೊಂದು ಈಸಿಲಿ ಅವೈಲಬಲ್ ಅಲ್ಲ ಸರ್. ನಮಗೆ ಒಂದು ಭ್ರೂಣ ಮಾಡಿ ಅದನ್ನ ಗರ್ಭಕೋಶಕ್ಕೆ ಹಾಕ್ಬೇಕಂದ್ರೆ ಇಟ್ಸ್ ಅ ಪ್ರಾಸೆಸ್ ಆ್ಯಂಡ್ ಐ ಕಾಲ್ ದಮ್ ಆಸ್ ಡೈಮಂಡ್ಸ್. ಓಕೆ, ನಾವು ಬೇರೆಯವ್ರದ್ದು ಡೈಮಂಡ್ ತೆಗೆದು ಯಾಕೆ ಬೇರೆಯವ್ರಿಗೆ ಹಾಕೋಣ? ಇಟ್ ಈಸ್ ವೆರಿ ವೆರಿ ಆ್ಯಂಡ್ ರೂಲ್ಸ್ ಆಲ್ಸೋ ಆರ್ ವೆರಿ ವೆರಿ ಸ್ಟ್ರಿಕ್ಟ್ ನಾವು ಡೇಸ್. ಏನಾದರೂ ಆ ಥರ ಮಿಕ್ಸಪ್ ಆದರೆ ಆರ್ ಲೈಸೆನ್ಸ್ ಆರ್ ಲಾಸ್ಟ್, ವಿ ಕ್ಯಾನ್ ಗೋ ಟು ಜೈಲ್, ವಿ ಕ್ಯಾನ್ ಸೂ ಅಸ್ ಫಾರ್ ಲ್ಯಾಕ್ಸ್ ಆಫ್ ರುಪೀಸ್. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಮ್ಗೆ ಯಾಕೆ ಸರ್ ಮಾಡಬೇಕು? ವಿ ಹ್ಯಾವ್ ಸೋ ಮಚ್ ಅದರ್ ವರ್ಕ್ಸ್ ಆಲ್ಸೋ ಟು. ಆ ಥರ ಐ ಥಿಂಕ್ ರೀಸೆಂಟ್ಲಿ ಹೈದರಾಬಾದಲ್ಲಿ ಒಂದು ಕೇಸ್ ಆಗಿ ಒಂದು ಚೈನ್ ಆಫ್ IVF ಸೆಂಟರ್ಸ್ ಹ್ಯಾವ್ ಗಾಟ್ ಇನ್ ಟು ಟ್ರಬಲ್. ಸೊ ಇದೆಲ್ಲ ಆಗಿದೆ, ಇದು ಆಗಲ್ಲ ಅಂತಲ್ಲ, ಬಟ್ ಇಟ್ ಈಸ್ ನಾಟ್ ದಟ್ ಯುನೋ ಇಟ್ ಕೆನ್ ನಾಟ್ ಬಿ ಪ್ರಿವೆಂಟೆಡ್ ಆರ್ ಡಾಕ್ಯುಮೆಂಟೆಡ್. ಈವನ್ ಕರ್ನಾಟಕ ಬೆಂಗಳೂರಲ್ಲೂ ಒಂದ್ಸತಿ ಆ ಥರ ಆಗಿ ಮಿಕ್ಸಪ್ ಆಗಿ ಐ ಥಿಂಕ್ ಕೇಸ್ ಆಗಿದೆ. ಸೊ ಏನಾಗುತ್ತೆ, ಈಗ ನಾವು ಏನೇ ಮಾಡಿದ್ರು ದಿಸ್ ರೆಕಾರ್ಡ್ಸ್, ವಾಟ್ ಎವರ್ ರೆಕಾರ್ಡ್ಸ್ ಇದೆ, ನಾವು ಆಲ್ಮೋಸ್ಟ್ 20 years ವಿ ಹ್ಯಾವ್ ಟು ಮೇಂಟೈನ್. ಈ 20 years ವರೆಗೂ ಎನಿ ಕೇಸ್ ಕ್ಯಾನ್ ಕಮ್ ಆನ್ ಅಸ್. ಸೊ when you are doing this, why you want to take an headache? So we are very very stringent and strict about all the ಇದಂತಾರೆ ಸ್ಪರ್ಮ್ಸ್ ಮತ್ತು ಎಗ್ ಹ್ಯಾಂಡಲ್ ಮಾಡಬೇಕಾದ್ರೆ ವಿ ವೆರಿ ವೆರಿ ಕೇರ್ಫುಲ್. ಈಗ ART ಲಾ ಅಂತ ಬಂದಿದೆ, ಅದರಿಂದ ಇಟ್ ಹಸ್ ಬಿಕಮ್ ವೆರಿ ಸ್ಟ್ರೀಮ್ ಲೈನ್. ಸೊ ಈ ಥರ ಮಿಕ್ಸಪ್ ಮಾಡೋದೆಲ್ಲ ತುಂಬಾ ವೆರಿ ಅನ್ಲೈಕ್ಲಿ. ಯಾಕಂದರೆ ಈಗ ನಿಮ್ಗೆ 20 ವರ್ಷ ಮಗು ಬೆಳೆದಾದ್ಮೇಲೆ ಯಾಕೋ ನಂತರ ಕಾಣಿಸ್ತಾ ಇಲ್ಲ ಅಪ್ಪ ಅಂದ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಬಂತಂದರೆ ಇಟ್ ವಿಲ್ ಕಮ್ ಅಪ್ ಟು ದ ಕ್ಲಿನಿಕ್ ಅಗೇನ್. So we do not want to take. Yes,
ಕೆಲವ್ರಿಗೆ ನಾವು ಬೇರೆಯವ್ರ ಭ್ರೂಣ ಹಾಕ್ತೀವಿ. ದಟ್ ಈಸ್ ಕಾಲ್ಡ್ ಡೋನರ್ ಎಂಬ್ರಿಯೋ ಟ್ರಾನ್ಸ್ಫರ್, ಇಲ್ಲ ಡೋನರ್ oocyte ಟ್ರಾನ್ಸ್ಫರ್, ಆರ್ ಡೋನರ್ ಸ್ಪರ್ಮ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ದೇರ್ ಕನ್ಸೆಂಟ್, ದೇರ್ ಕನ್ಸೆಂಟ್ ಅಂದ್ರೆ ನಮ್ಮ ಹತ್ರ ಎಗ್ಸ್ ಇಲ್ಲ, ನಮ್ಮ ಹತ್ರ ಸ್ಪರ್ಮ್ಸ್ ಇಲ್ಲ, ಇಲ್ಲ ನಮ್ಮ ಭ್ರೂಣ ಆಗ್ತಾ ಇಲ್ಲ, ನಾವು ಅಷ್ಟೊಂದು ಖರ್ಚು ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ವಿಲ್ ಗೋ ಫಾರ್ ದಿಸ್ ಅಂದಾಗ ಕನ್ಸೆಂಟ್ ತಗೊಂಡು ದೋಸ್ ಕನ್ಸೆಂಟ್ಸ್ ಅಲ್ಲಿ ವಿ ಪುಟ್ ಇಟ್. ನಿಮ್ ಕ್ವಶನ್ ನೀವು ಕೇಳಿದಾಗ ಇಫ್ ಎಗ್ ಅಂಡ್ ಸ್ಪರ್ಮ್ಸ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಯೂಶುವಲಿ ಸರ್ ಈಗ IVF ಮಾಡಿದಾಗ ಮೆನಿ ಟೈಮ್ಸ್ ಹೇಳ್ತಾರೆ, ನಿಮ್ಮ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ಏನೋ ನೀವು ಬೇರೆಯವ್ರ ದಾನಿ ಮೊಟ್ಟೆಗಳು ತೊಗೋಬೇಕು, ಇಲ್ಲ ದಾನಿ ಸ್ಪರ್ಮ್ಸ್ ತೊಗೋಬೇಕಂತ. ಈಗ ಒಂದು ಸತಿ ಮೊಟ್ಟೆ ಕ್ರಿಯೇಟ್ ಮಾಡೋಕ್ಕೆ ಅಂದರೆ ಒಂದು IVF ಸೈಕಲಲ್ಲಿ ನಮ್ಗೆ ಒಂದು 10-12 ಮೊಟ್ಟೆ ಸಿಕ್ಕಿದ್ರೆ ಎಸ್ ಇಟ್ಸ್ ಅ ಗುಡ್ ನಂಬರ್ ಅಂತ ಹೇಳ್ತೀವಿ. ಈಗ ಒಂದು ಮೊಟ್ಟೆ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಈ ಇಂಜೆಕ್ಷನ್ಸು ಮೆಡಿಸಿನ್ಸ್ ಅದೆಲ್ಲ ಇರುತ್ತೆ. ಸೊ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಒಂದೇ ಸೈಕಲಲ್ಲಿ ನಾವು ಹೇಳಲಿಕ್ಕಾಗಲ್ಲ. ಯಾಕಂದರೆ ದೆರ್ ಆರ್ 4 or 5 ಫ್ಯಾಕ್ಟರ್ಸ್ ವೇರ್ ವಿ ಸೇ ಕ್ಯಾನ್ ಎಫೆಕ್ಟ್. ಒಂದು, ಎವ್ರಿ ಮಂತ್ ದೆರ್ ಇಸ್ ಅ ಡಿಫ್ರೆಂಟ್ ಸೆಟ್ ಆಫ್ ಎಗ್ಸ್ ವಿಚ್ ಕಮ್ ಅಪ್. ಈ ತಿಂಗಳು ಏನಿರುತ್ತೆ ಅದು ನೆಕ್ಸ್ಟ್ ತಿಂಗಳಲ್ಲಿ ಬೇರೆ ಸೆಟ್ ಆಫ್ ಎಗ್ಸ್ ಬರುತ್ತೆ. ಸೊ ಈ ತಿಂಗಳಲ್ಲಿ ಈ ಬ್ಯಾಚಲ್ಲಿ ಹಿಂಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಬ್ಯಾಚು ಹಂಗೆ ಬರುತ್ತಂತ ನೀವು ಅದನ್ನ ಹೇಳಾಗ ದಿಸ್ ಇಸ್ ಕಾಲ್ಡ್ ಸೈಕಲ್ ಟು ಸೈಕಲ್ ವೇರಿಯೇಷನ್. ನೆಕ್ಸ್ಟು ಜೆನೆಟಿಕ್ಸ್. ನಿಮ್ ಜೆನೆಟಿಕ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಮೊಟ್ಟೆ ಪ್ರೊಡ್ಯೂಸ್ ಆಗಕ್ಕೆ ಕೆಲವು ಜೀನ್ಸ್ ಅಂತ ಇರುತ್ತೆ, ಆ ಜೀನ್ಸ್ ಎಲ್ಲ ಏನಾದ್ರು ಡಿಫೆಕ್ಟ್ ಇದ್ರೆ ಈ ಸತಿ ನಾವು ಮೊಟ್ಟೆ ತೆಗ್ದು ಏನ್ ಕ್ವಾಲಿಟಿ ಬಂದಿರುತ್ತೆ ನೆಕ್ಸ್ಟ್ ಟೈಮು ಅದೇ ಕ್ವಾಲಿಟಿ ಬರುತ್ತೆ. ದಟ್ ಈಸ್ ಒನ್. ಸೆಕೆಂಡ್. ಥರ್ಡ್ ಇಸ್ ಮೆಡಿಸಿನ್ ಯೂಸ್ ಮಾಡ್ತೀವಿ ನಾವು. ವಿ ಯೂಸ್ ವಾಟ್ ಇಸ್ ಕಾಲ್ಡ್ ಎಸ್ ರಿಕಾಂಬಿನೆಂಟ್ FSH ಆರ್ HMG ಅಂತ ಹೇಳ್ತೀವಿ. ಆಲ್ ದ ಮೆಡಿಸಿನ್ ಒಂದೊಂದು ಬಾಡಿಗೆ ಡಿಫ್ರೆಂಟ್ ಎಫೆಕ್ಟ್ ಇರುತ್ತೆ. anyone on the overweight side we have to use higher dose, lower weight lower dose, ಆ ಥರ ಎಲ್ಲ ಇರುತ್ತೆ. ಬಟ್ ಒಬ್ಬೊಬ್ಬರಿಗೆ ಬಾಡಿಗೆ ಅದು ಸೆಟ್ ಆಗಲ್ಲ. ಓಕೆ, ಸೊ ಅದಕ್ಕೆ ಅಬ್ನಾರ್ಮಲ್ ರಿಯಾಕ್ಷನ್ಸ್ ಬರ್ಬೋದು, ಇಲ್ಲ ಅಬ್ನಾರ್ಮಲ್ ಎಗ್ಸ್ ಬರ್ಬೋದು, ಇಲ್ಲ ನೀವು ಮೆಡಿಸಿನ್ ಕರೆಕ್ಟಾಗಿ ಸ್ಟೋರ್ ಮಾಡದೇ ಇದ್ರು. ಅಫ್ಕೋರ್ಸ್ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಕೋಲ್ಡ್ ಕರೆಂಟ್ ಹೋಗ್ಬಿಡೋದು, ಫ್ರಿಜ್ ವರ್ಕ್ ಆಗಲಿಲ್ಲ, ಇಲ್ಲ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿರೋ ಒಡಿಸೆ ಸ್ಟೋರೇಜ್ ಆಗಿಲ್ಲ ಅಂದ್ರೂ ಡ್ರಗ್ ಕ್ವಾಲಿಟಿ ಗೋಸ್. ಸೊ ದಟ್ ವಿಲ್ ಹ್ಯಾವ್ ಅ ಬ್ಯಾಡ್ ಎಫೆಕ್ಟ್ ಆನ್ ದ oocyte. ದಟ್ ಈಸ್ ವೈ ವಿ ಸೇ ನಿಮ್ಗೆ ಒಂದ್ಸತಿ IVF ಸೈಕಲ್ ಮಾಡಿದಾಗ ಆ ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಅಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಟ್ರೈ ಒನ್ ಮೋರ್ ಸೈಕಲ್. 2 ಸತಿ ನಿಮಗೆ ಕಂಟಿನ್ಯೂಸ್ ಆಗಿ ಅದೇ ಥರ ಫೇಲ್ಯೂರ್ ಆಯ್ತು ಅಂದರೆ ದೆನ್ ಸಮಥಿಂಗ್ ಟು ಡೂ ವಿತ್ ಯುವರ್ ಬಾಡಿ ಆರ್ ಯುವರ್ ಜೆನೆಟಿಕ್ಸ್. ದಟ್ಸ್ ವೈ ಯು ಆರ್ ನಾಟ್ ಗೆಟಿಂಗ್ ಗುಡ್ ಎಗ್ಸ್. ಸೊ ಯು ಮೇ ಹ್ಯಾವ್ ಟು ಅವಾಗ ದಾನಿ ಮೊಟ್ಟೆ ಇಲ್ಲ ದಾನಿ ಭ್ರೂಣಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಓಕೆ, ಮೊದಲನೇ IVF ಪ್ರೊಸೀಜರಲ್ಲೇ ಎಷ್ಟು ಪರ್ಸೆಂಟೇಜ್ ವರ್ಕ್ ಆಗುತ್ತೆ ಸರ್? ಫಸ್ಟ್ IVF ಪ್ರೊಸೀಜರ್ ಈಸ್ ಲೈಕ್ ಯುವರ್ ಫಸ್ಟ್ ಜರ್ನಿ. ನಿಮಗೆ ನಿಮ್ಮ ಬಾಡಿಲಿ ನಾವು ಹೇಗಂದ್ರೆ ನಿಮ್ಗೆ ಓಕೆ ಹೀಗಿದೆ, ಇಲ್ಲಿದೆ, ಹಿಂಗಿದೆ, ಎಗ್ಸ್ ಇದೆ, ಮೊಟ್ಟೆ ಒಡಿಸೆ ಇಂಜೆಕ್ಷನ್ಸ್ ಕೊಡ್ತೀವಿ, ಇಷ್ಟು ಬೆಳೆಯುತ್ತೆ ಅದೆಲ್ಲ ಹೇಳ್ಬೋದೇ ಹೊರತು ಕ್ವಾಲಿಟಿ ಹೇಗೆ ಬರುತ್ತೆ, ನಿಮ್ಗೆ ಏನು ಡೋಸೇಜು, ನಿಮ್ಮದು ಲೈನಿಂಗ್ ಹೆಂಗೆ ಬರುತ್ತೆ, ನಿಮ್ಮ ಭ್ರೂಣ ಅಂಟ್ಕೊಳ್ಳುತ್ತಲ್ವ, ಇದೆಲ್ಲ ಹೇಳಲಿಕ್ಕೆ ಬರಲ್ಲ. ಸೊ ಯುವರ್ ಫಸ್ಟ್ IVF ಸೈಕಲ್ ಅಂತ ಏನಿರುತ್ತಲ್ಲ ಸರ್, ದಟ್ಸ್ ಅ ಮೋರ್ ನಾಲೆಜ್ ಟು ಅಸ್ ಆರ್ ಮೋರ್ ಆಫ್ ಎ ಸ್ಟಡಿ ಟು ಅಸ್ ದ್ಯಾನ್ ಟ್ರೀಟ್ಮೆಂಟ್ ಪರ್ ಸೆ. ಬಟ್ ಅಗೇನ್ ಫಸ್ಟ್ ಸೈಕಲ್ IVF we almost have around 60% positivity. 60% ಬರುತ್ತೆ. ಯಾರಿಗೆ ಬರಲ್ಲ ಅಫ್ಕೋರ್ಸ್ ವಿಲ್ ಹ್ಯಾವ್ ಟು ಲುಕ್ ಇನ್. ಅದಕ್ಕೆ ನಾನು ಎಲ್ಲ ಪೇಷಂಟ್ಸ್ಗೆ ಹೇಳೋದೇನೆಂದರೆ, ನಿಮ್ಮ ಮೀಡಿಯಾ ಮೂಲಕನೂ ನೀವು ಯಾವಾಗಲೇ IVFಗೆ ಹೋದಾಗ ನಿಮ್ಮ ಡಾಕ್ಟರ್ ಹತ್ರ ಫುಲ್ ಡಿಸ್ಕಷನ್ ಮಾಡಲೇಬೇಕು. ಯಾಕೆ ಆಗ್ತಿದೆ, ಹೆಂಗಾಗ್ತಿದೆ, ಏನು ಬರ್ತಿದೆ ಅಂತ. ಎವ್ರಿ ಟೈಮ್ ನಾವು ಏನಾಗುತ್ತೆ ಸರ್, ಹೋದಾಗೆಲ್ಲ ಎನಿ ಪೇಷಂಟ್ ಆಚೆಯಿಂದ ಬರ್ತಾರೆ, ಐ ವಿಲ್ ನಾಟ್ ನೇಮ್ ದ ಸೆಂಟರ್, ಆಚೆಯಿಂದ ಬಂದಾಗ ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸು ಇರಲ್ಲ. ಆಯಿತು, ನಿಮ್ಗೆ ಎಷ್ಟು ಎಗ್ ಬರ್ತಿದೆ ಅಂತ ಏನು ಹೇಳಿದ್ರ? ಇಲ್ಲ ಸರ್, ಇಂಜೆಕ್ಷನ್ ಕೊಡ್ತಿದ್ರು, ಎಗ್ ಎಷ್ಟು ಬರ್ತಿದೆ ಹೇಳಿಲ್ಲ. ನಿಮ್ದು ಎಗ್ ಪಿಕಪ್ ಆಯಿತು, ಎಷ್ಟು ಎಗ್ ಬಂತಂತ ಹೇಳಿದ್ರ? ಇಲ್ಲ ಸರ್ ನಮ್ಗೆ ಹೇಳಿಲ್ಲ. ಕ್ವಾಲಿಟಿ ಹೇಳಿದ್ರ? ಇಲ್ಲ ಸರ್ ಹೇಳಿಲ್ಲ. ಭ್ರೂಣ ಆಯ್ತಾ? ಇಲ್ಲ ಸರ್ ಹೇಳಿಲ್ಲ. ಸೊ ಇದೆಲ್ಲ ಗೊತ್ತಿಲ್ಲದೆ ಇರಬೇಕಾದ್ರೆ ಹೌ ಕ್ಯಾನ್ ಐ ಮಾಡಿಫೈ ಯುವರ್ ಥಿಂಗ್ಸ್? ಈಗ ನಿಮ್ಗೆ ಈ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ನಾನು ಮಾಡಿಫೈ ಮಾಡೋಕ್ಕಾಗತ್ತೆ. ಆರ್ ಐ ಕ್ಯಾನ್ ಟೆಲ್ ಯು ವಾಟ್ ಈಸ್ ದ ಸೊಲ್ಯೂಷನ್. ನಿಮಗೆ ಪ್ರಾಬ್ಲಮ್ ಏನಿದೆ ಅಂತಲೇ ಹೇಳಲಿಲ್ಲ ಅಂದರೆ ವಾಟ್ ಕ್ಯಾನ್ ವಿ ಡೂ? ಅಗೇನ್ ವಿಲ್ ಔಟ್. ಅದಕ್ಕೆ ನೀವು ಫಸ್ಟ್ ಟೈಮ್ ನಿಮ್ಮ ಡಾಕ್ಟರ್ ಹತ್ರ IVF ಟ್ರೀಟ್ಮೆಂಟ್ಗೆ ಹೋದಾಗ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಕೀಪ್ ಆಲ್ ದ ಡಾಕ್ಯುಮೆಂಟ್ಸ್ ವಿತ್ ಯು. ಏನಂತಾರೆ, ಎಷ್ಟು ಮೊಟ್ಟೆ ಬಂತು, ಎಷ್ಟು ಇಂಜೆಕ್ಷನ್ ತೊಗೊಂಡ್ವಿ, ಎಷ್ಟು ಡೋಸ್ ತೊಗೊಂಡ್ರು, ಯಾವತ್ತು ಪಿಕಪ್ ಮಾಡಿದ್ರು, ಏನು ಕ್ವಾಲಿಟಿ ಬಂತು, ಎಷ್ಟು ಭ್ರೂಣ ಆಯಿತು. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಯಾಕಂದರೆ ಇದು ಮಿಸ್ ಆದರೆ ನಾವು ತಿರ್ಗಾ ವಿಲ್ ಹ್ಯಾವ್ ಟು ಸ್ಟಾರ್ಟ್ ದ ಹೋಲ್ ಪ್ರೊಸೀಜರ್ ಒನ್ಸ್ ಇನ್ ಫಾರ್ ಆಲ್. ಆ ಥರ